ಲೇಡೀಸ್ ಅಂಡ್ ಜೆಂಟಲ್ಮನ್, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲ್ಮ್ಸ್ ನಡುವೆ ಬಿರುಕು ಮುಡ್ತಾ ಮೊನ್ನೆಯಷ್ಟೇ ಟೀಮ್ ಜೊತೆ ಕಾಂತಾರ ಚಾಪ್ಟರ್ 1 ಸೆಲೆಬ್ರೇಟ್ ಮಾಡಿದ್ದ ಶೆಟ್ಟಿಗೆ ಇದ್ದಕ್ಕಿದ್ದಂತೆ ಆಗಿದ್ದಾದ್ರೂ ಏನು? ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತೀನಿ, ಈ ಸ್ಟೋರಿ ನೋಡಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ, ನಾನ್ ತೇಜಸ್ವಿನಿ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಕಾಂತಾರ ಹಾಗೂ ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೂಲಕ ದೊಡ್ಡ ಮಟ್ಟದ ಯಶಸ್ಸು ಕಂಡಿದ್ದಾರೆ. ಈ ಸಿನಿಮಾ ನಿರ್ದೇಶನ ಮಾಡುವುದರ ಮೂಲಕ ಜನಪ್ರಿಯತೆಯನ್ನ ಪಡೆದಿದ್ದಾರೆ. ಈಗ ತಮ್ಮದೇ ಬ್ಯಾನರ್ ನಲ್ಲಿ ಚಾಪ್ಟರ್ 2 ಎಂದು ಘೋಷಣೆ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಕಾಂತಾರ ಚಾಪ್ಟರ್ 2 ನಾ ಅಥವಾ ಬೇರೆ ಚಿತ್ರವೇ ಎಂಬ ಪ್ರಶ್ನೆ ಮೂಡಿದೆ. ಹೀಗಿರುವಾಗಲೇ ರಿಷಬ್ ಅವರ ಒಂದು ನಿರ್ಧಾರ ಸಾಕಷ್ಟು ಅಚ್ಚರಿಯನ್ನ ಮೂಡಿಸಿದೆ. ಅದೇನು ಅಂದ್ರೆ, ಇನ್ಸ್ಟಾಗ್ರಾಂನಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅನ್ನ ರಿಷಬ್ ಅನ್ಫಾಲೋ ಮಾಡಿದ್ದಾರೆ. ಈ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಹೊಂಬಾಳೆ ಫಿಲ್ಮ್ಸ್ ಹಾಗೂ ರಿಷಬ್ ಶೆಟ್ಟಿ ನಡುವೆ ಬಿರುಕು ಮೂಡುತ್ತಾ ಎನ್ನುವ ಪ್ರಶ್ನೆ ಎದುರಾಗಿದೆ. ರಿಷಬ್ ಶೆಟ್ಟಿ ಅವರು ಸಾಕಷ್ಟು ಜನಪ್ರಿಯತೆಯನ್ನ ಪಡೆದಿದ್ದು ಕಾಂತಾರ ಸಿನಿಮಾ ಮೂಲಕ. ಈ ಚಿತ್ರ ಸೂಪರ್ ಡೂಪರ್ ಹಿಟ್ ಆಯಿತು. ಕಾಂತಾರ ಸಿನಿಮಾ 450 ಕೋಟಿ, ಕಾಂತಾರ ಚಾಪ್ಟರ್ 1 ಸಿನಿಮಾ 900 ಕೋಟಿ ಗಳಿಸುವ ಮೂಲಕ ವಿಶ್ವದ ಗಮನವನ್ನು ಸೆಳೆದಿದ್ದವು. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದ್ದ ಈ ಸಿನಿಮಾಗಳಿಗಾಗಿ ಬೆವರಿನ ಜೊತೆ ರಕ್ತವನ್ನ ಹರಿಸಿ ಸಾವಿನ ಜೊತೆಗೂ ಕೂಡ ಸರಸ ಆಡಿದ್ರು. ಅದ್ಭುತ ಮೂವಿ, ಅತ್ಯದ್ಭುತ ಮೇಕಿಂಗ್, ಮನಮೋಹಕ ನಟನೆ ಅಂತ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ರು ಶೆಟ್ರು. ಇನ್ನು ಕಾಂತಾರ ಚಾಪ್ಟರ್ 1ರ ನಟನೆ ಹಾಗೂ ನಿರ್ದೇಶನಕ್ಕಾಗಿ 25 ಕೋಟಿ ಸಂಭಾವನೆ ಹಾಗೂ ಬರುವ ಲಾಭದಲ್ಲಿ 20% ಶೇರ್ ಕೂಡ ಪಡೆದಿದ್ದಾರಂತೆ ರಿಷಬ್ ಶೆಟ್ರು. ಹಾಗಾದ್ರೆ ಇಲ್ಲಿ ಪೇಮೆಂಟ್ ವಿಚಾರಕ್ಕೆ ಮನಸ್ತಾಪವಾಗಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಆದ್ರೆ ಇದ್ದಕ್ಕಿದ್ದಂತೆ ರಿಷಬ್ ಶೆಟ್ಟಿ ಹೊಂಬಾಳೆ ಫಿಲ್ಮ್ಸ್ ಪೇಜ್ ಅನ್ನ ಅನ್ಫಾಲೋ ಮಾಡಿರುವುದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ಇನ್ನು ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ 2ನೇ ಚಾಪ್ಟರ್ ಬರಬೇಕಿತ್ತು. ಈ ಬಗ್ಗೆ ಚಾಪ್ಟರ್ 1 ಅಂತ್ಯದಲ್ಲೇ ಘೋಷಣೆಯಾಗಿತ್ತು. ಹೀಗಿರುವಾಗಲೇ ರಿಷಬ್ ಅವರು ಯುಗಾದಿಗೆ ಚಾಪ್ಟರ್ 2 ಎಂದು ಘೋಷಣೆಯನ್ನ ಮಾಡಿದ್ದಾರೆ. ರಿಷಬ್ ಚಾಪ್ಟರ್ 2 ಘೋಷಣೆ ಮಾಡಿದ್ರೆ ಖುಷಿಯಾಗೋದು ಸಹಜ. ಆದ್ರೆ ರಿಷಬ್ ಪೋಸ್ಟ್ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಕಾಂತಾರ ಸರಣಿಯನ್ನ ನಿರ್ಮಾಣ ಮಾಡಿರೋದು ಹೊಂಬಾಳೆ ಫಿಲ್ಮ್ಸ್, ಆದ್ರೆ ಚಾಪ್ಟರ್ 2 ಅನೌನ್ಸ್ ಮಾಡಿರೋದು ಅವರದ್ದೇ ಬ್ಯಾನರ್ ಅಡಿಯಲ್ಲಿ. ರಿಷಬ್ ಪೋಸ್ಟರ್ ಅಲ್ಲಿ ಎಲ್ಲಿಯೂ ಕೂಡ ಇದು ಕಾಂತಾರ ಚಾಪ್ಟರ್ 2 ಎಂದು ಅನೌನ್ಸ್ ಮಾಡಿಲ್ಲ. ಹೀಗಾಗಿ ವಿವಿಧ ಚರ್ಚೆಯನ್ನ ಹುಟ್ಟುಹಾಕಿದೆ. ಕೆಲವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರಕ್ಕೆ 2ನೇ ಚಾಪ್ಟರ್ ಇದಾಗಿರಬಹುದು ಅಂತ ಊಹಿಸಿದ್ರೆ, ಇನ್ನು ಕೆಲವರು ಕಾಂತಾರ ಚಾಪ್ಟರ್ 2 ಎನ್ನುತ್ತಿದ್ದಾರೆ. ಇವುಗಳ ಮಧ್ಯೆ ರಿಷಬ್ ಶೆಟ್ಟಿ ಅವರು ಇನ್ಸ್ಟಾಗ್ರಾಂನಲ್ಲಿ ಕಾಂತಾರ ಹಾಗೂ ಹೊಂಬಾಳೆ ಫಿಲ್ಮ್ಸ್ ಖಾತೆಯನ್ನ ಅನ್ಫಾಲೋ ಮಾಡಿರೋದು ನಿಜವಾಗ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಟ್ಟಲ್ಲಿ ಈ ಕುರಿತು ರಿಷಬ್ ಶೆಟ್ಟಿ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.